ನಮಸ್ಕಾರ. ದೇವರು ದೇವರು ಅನ್ನೋ ವಿಷಯ ಬಂದಾಗ ಒಂದು ಮುಖ್ಯವಾದ ಪ್ರಶ್ನೆ ನಾವೆಲ್ಲ ಕಡೆ ಕಾಣ್ತೀವಿ. ಏನಂದರೆ, ದೇವ್ರನ್ನ ನೋಡಿರೇನು, ದೇವರು ನಿಮಗೆ ಕಾಣಿಸ್ಯಾನೇನು ಅನ್ನೋ ಪ್ರಶ್ನೆ. ನಾವು ಇತಿಹಾಸದಲ್ಲಿ ಸಾಕಷ್ಟು ನೋಡ್ತೀವಿ. ಅದೆಷ್ಟು ಯೋಗಿಗಳದರ, ಮಹಾನ್ ಪುರುಷರರ, ಅವ್ರ ಎದುರು ಈ ಪ್ರಶ್ನೆ ಒಂದಿಲ್ಲ ಒಂದು ಸಾರಿ ಬಂದೇ ಬಂದದ್ದು. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರನ್ನ ಭೇಟಿಯಾದಾಗಲೂ ಕೂಡ ಇದೇ ಪ್ರಶ್ನೆ ಹಾಕಿದ್ರು. ದೇವ್ರು ನಿಮ್ಗೆ ಕಂಡನೇನು, ನೀವು ದೇವರನ್ನ ನೋಡಿದೇನು? ಅವ್ರ ಉತ್ತರ ನೋಡಿದ್ದೀನಿ ಅಂತಿತ್ತು. ಹಾಗೆ ಅದೆಷ್ಟೋ ಮಹಾನ್ ಯೋಗಿಗಳು ದೇವರನ್ನ ನೋಡೀನಿ, ಅನುಭವಿಸೀನಿ ಅಂತ ಹೇಳ್ತಾರೆ. ದೇವರ ಬಗ್ಗೆ ಅವರೆಲ್ಲ ಉತ್ತರಗಳನ್ನು ಗಮನಿಸಿದಾಗ ನಾವು ಒಂದು ಸ್ಪಷ್ಟತೆ ಸಿಗ್ತದೆ, ನಮಗೊಂದು ಸ್ಪಷ್ಟತೆ ಸಿಗ್ತದೆ ದೇವರ ಬಗ್ಗೆ. ಏನಂದ್ರೆ, ಯಾವ ರೀತಿ ನಮ್ಮಲ್ಲಿ ಖುಷಿ ಅದ, ಸಂತೋಷ ಅದ, ಸಂತೃಪ್ತಿ ಅದ, ಆನಂದ ಅದ, ಅವುಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ, ಅನುಭವಿಸೋಕ್ಕಷ್ಟೇ ಸಾಧ್ಯ ಅದ. ದೇವರು ಸುವಾಸನೆಯಂತೆ, ಹೂವಿನೊಳಗಿನ ಸುವಾಸನೆಯಂತೆ. ಅದನ್ನು ನಾವು ಅನುಭವಿಸ್ಬೇಕು, ಆನಂದಿಸ್ಬೇಕು. ಕಣ್ಣಿನಿಂದ ಕಾಣ್ತೀವಿ ಅಂದ್ರೆ ಇಲ್ಲ, ಹೂ ಕಾಣ್ತದೆ, ಹೂವಿನೊಳಗಿನ ಸುಗಂಧ ನಮ್ಮ ಕಣ್ಣಿಗೆ ಕಾಣತ್ತಲ್ಲ, ಮೂಗು ಆ ಸುಗಂಧವನ್ನು ಅನುಭವಿಸ್ತದೆ. ಹಾಗೆ ಕೆಲವೊಂದು ಸರಿ ಇಂದ್ರಿಯಾತೀತ, ಈ ಕಣ್ಣು, ಮೂಗು, ಕಿವಿ, ನಾಲಿಗೆ, ತ್ವಚೆ ಇವುಗಳಿಗೆ ಮೀರಿದ್ದು ಮನಸ್ಸಿಗೆ ಮಾತ್ರ ಅನುಭವಕ್ಕೆ ಸಿಗ್ತದದು. ಅಂಥದ್ದು ಭಗವಂತ, ದೇವರು ಅನ್ನೋದನ್ನು ಆ ಎಲ್ಲ ಹಿರಿಯರ ಮಾತುಗಳಿಂದ ನಮ್ಗೆ ತಿಳಿದು ಬರ್ತದೆ. ದೇವರನ್ನು ನಾವು ಫೀಲ್ ಮಾಡಬೇಕು, ಅನುಭವಿಸ್ಬೇಕಷ್ಟೇ. ಅಂತ ಅನುಭವಕ್ಕೆ ಸಿಗ್ತಾನ ಕಣ್ಣಿಗೆ ಕಾಣಿಸೋದಿಲ್ಲ, ಕಿವಿಗೆ ಕೇಳಿಸೋದಿಲ್ಲ, ನಾಲಿಗೆಗೆ ರುಚಿಸೋದಿಲ್ಲ, ತ್ವಚೆಗೆ ಸ್ಪರ್ಶಿಸುವುದಿಲ್ಲ. ಈ ರೀತಿ ಅಲ್ಲದೆ ಅದಕ್ಕೂ ಮೀರಿದ ಅನುಭವವನ್ನ ಆ ಭಗವಂತ ಅಂತ. ಅದಕ್ಕಾಗಿ ಭಗವಂತ ಅಂದ್ರೆ ಗಾಳಿಯಂತೆ, ಕಣ್ಣಿಗೆ ಕಾಣೋದಿಲ್ಲ, ಅದನ್ನು ಅನುಭವಿಸ್ಬೇಕು. ಉಸಿರು ನೋಡ್ರಿ, ಪ್ರತಿ ಕ್ಷಣವೂ ನಾವು ಉಸಿರಿನ ಮೂಲಕ ಜೀವಿಸ್ತಾ ಇದ್ದೀವಿ. ಆ ಉಸಿರನ್ನು ಕಾಣಲಿಕ್ಕೆ ಸಾಧ್ಯ ಇದೆಯಾ? ಕೇಳಲಿಕ್ಕೆ ಸಾಧ್ಯ ಇದೆಯಾ? ಎದೆ ಬಡಿತ ಕೇಳಬಹುದು, ಉಸಿರನ್ನು ಕೇಳಲಿಕ್ಕೆ ಸಾಧ್ಯ ಇದೆಯಾ? ಉಸಿರನ್ನು ರುಚಿಸಲು ಸಾಧ್ಯ ಇದೆಯಾ? ಉಸಿರನ್ನು ಮೂಸಿಸಲಿಕ್ಕೆ ಸಾಧ್ಯತೆ ಇಲ್ಲ. ಆ ಉಸಿರಿನಲ್ಲಿ ಬೆರೆತುಕೊಂಡಾಗ ನಾವು ಅಂತೀವಿ ಇದು ದುರ್ಗಂಧ, ಇದು ಸುಗಂಧ ಅಂತೇಳಿ. ಆ ಉಸಿರು ಅನ್ನುವುದೇ ಭಗವಂತನ ಒಂದು ಸಣ್ಣ ರೂಪ. ಈ ರೀತಿಯಾಗಿ ಭಗವಂತನ ಬಗ್ಗೆ ನಮ್ಮಲ್ಲಿ ಒಂದು ಸ್ಪಷ್ಟತೆ ಬಂದಾಗ ಆ ಭಗವಂತನನ್ನು ನಾವು ಸಂಧಿಸ್ಬೋದು, ಭೇಟಿಯಾಗ್ಬೋದು, ಆತನ ಜೊತೆ ಒಂದಾಗ್ಬೋದು ಅನ್ನೋ ಭಾವ ಉಂಟಾಗ್ತದೆ. ಈ ಭಾವದಿಂದಾಗಿ ಭಗವಂತನ ಬಗ್ಗೆ ಒಂದು ಸ್ಪಷ್ಟತೆ ಬರ್ತದೆ ನಮ್ಮಲ್ಲಿ. ಆ ಸ್ಪಷ್ಟತೆಯಿಂದಾಗಿ ನಮ್ಮಲ್ಲಿ ಜ್ಞಾನ ಹೆಚ್ಚಾಗ್ತದ, ಭಕ್ತಿ ಹೆಚ್ಚಾಗ್ತದೆ. ಜ್ಞಾನ, ಭಕ್ತಿ ಹೆಚ್ಚಾಗಲಿಕ್ಕೆ ಭಗವಂತನಲ್ಲಿ ದೃಢ ನಿಶ್ಚಯ ಬೇಕಾಗ್ತದೆ. ಆ ದೃಢ ನಿಶ್ಚಯ ಬೇಕು ಅಂತಂದರೆ ನಾವು ಭಗವಂತನ ಕುರಿತು ಸರಿಯಾದ ತಿಳುವಳಿಕೆಯನ್ನು ಪಡೆದುಕೊಳ್ಬೇಕಾಗ್ತದೆ. ಆ ಭಗವಂತನ ಸರಿಯಾದ ತಿಳುವಳಿಕೆ ನಮಗೆ ಸಿಗಬೇಕು ಅಂತಂದರೆ ಭಗವಂತ ಅನ್ನೋದು ಏನು ಅನ್ನುವುದರ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ನಮಗೆ ಬೇಕಾಗ್ತದೆ. ಈ ಎಲ್ಲ ಸ್ಪಷ್ಟತೆಯಿಂದಾಗಿ ನಮ್ಮ ಮಾರ್ಗ ಸ್ಪಷ್ಟವಾಗ್ತದೆ. ನಾವು ಏನು ನಡೀತೀವಿ, ನಮ್ಮ ಜೀವನದಲ್ಲಿ ನಾವೇನು ಸಾಕಬೇಕಿದೆ ಆ ಮಾರ್ಗದ ಬಗ್ಗೆ ಒಂದು ಸ್ಪಷ್ಟತೆ ಸಿಗ್ತದೆ. ಅದಕ್ಕಾಗಿ ನಾವು ಭಗವಂತನ ಬಗ್ಗೆ ಮೊದಲು ಸ್ಪಷ್ಟತೆ ಗಳಿಸ್ಬೇಕು, ಆನಂತರ ಧರ್ಮದ ಬಗ್ಗೆ ಸ್ಪಷ್ಟತೆ. ಇದೆಲ್ಲ ಯಾಕೆ ಬೇಕಪ್ಪ? ಭಗವಂತನ ಬಗ್ಗೆ ಇತ್ತು, ಧರ್ಮದ ಬಗ್ಗೆ ಇತ್ತು, ಯಾಕೆ ನಾವು ಅಷ್ಟು ತಲೆ ಕೆಡಿಸ್ಕೋಬೇಕು ಅನ್ನೋ ಪ್ರಶ್ನೆಗಳು ನಮ್ಮ ಎದುರಾಗ್ತದೆ. ಆ ಪ್ರಶ್ನೆ ಬಂದಾಗ ನಾವು
ನಮ್ಮಲ್ಲಿ ಉತ್ತರವನ್ನು ಕಂಡುಕೊಳ್ಬೇಕಾಗ್ತದೆ. ಯಾಕೆ ಇದು ಯಾಕೆ ಹೋಗಬೇಕು? ಯಾಕಂದರೆ ಇಡೀ ಪ್ರಪಂಚದಲ್ಲಿ ಜೀವನ ಒಂದು ಸಂಘರ್ಷ, ಇದೊಂದು ಹೋರಾಟ ಅದ. ಇಲ್ಲಿ ಸುಖಕ್ಕಿಂತಲೂ ದುಃಖ ಹೆಚ್ಚಿಗೆ ನಮ್ಮ ಅನುಭವ ಬಂದು ಎಷ್ಟು ಸುಖ ಅದ ಅದಕ್ಕಿಂತಲೂ ದುಃಖ ಹೆಚ್ಚಿಗೆ ಅದ. ಆದರೆ ಭಗವಂತನ ಮಾರ್ಗದಲ್ಲಿ ನಾವು ನಡೆಯೋದ್ರಿಂದಾಗಿ, ಧರ್ಮದ ಮಾರ್ಗದಲ್ಲಿ ನಾವು ನಡೆಯೋದ್ರಿಂದಾಗಿ ನಮ್ಮ ಬದುಕಿನಲ್ಲಿ ಕಷ್ಟಕ್ಕಿಂತಲೂ ಸುಖ ಹೆಚ್ಚಾಗಕ್ಕೆ ಶುರುವಾಗ್ತದೆ, ಕೊರತೆಗಿಂತಲೂ ಸಂತೃಪ್ತಿ ಹೆಚ್ಚಾಗಕ್ಕೆ ಶುರುವಾಗ್ತದೆ. ಅದೇನೇ ಕೊರತೆ ಇರಲಿ, ಅದೇನೇ ಕಷ್ಟ ಇರಲಿ, ಎಲ್ಲವನ್ನ ಸರಿಯಾಗಿ ಸ್ವೀಕರಿಸಿಕೊಂಡು ಸಮಾಧಾನದಿಂದ ಸಾಗುವ ಒಂದು ಮನೋಸ್ಥೈರ್ಯ ನಮ್ಮಲ್ಲಿ ಉಂಟಾಗ್ತದೆ. ಸದಾ ಆನಂದದಲ್ಲಿ ಇರುವಂಥ ಸ್ಥಿತಿ ಉಂಟಾಗ್ತದೆ. ಅದಕ್ಕಾಗಿ ಸದಾನಂದ ಸಾಧಿಸುವ ಒಂದು ಮಾರ್ಗನೇ ಧರ್ಮದ ಮಾರ್ಗ, ದೇವರನ್ನು ಕಂಡುಕೊಳ್ಳುವ ಮಾರ್ಗ. ಅದಕ್ಕಾಗಿ ಎಲ್ಲರೂ ಇಲ್ಲಿ ನಡೀತಾರೆ ಭಾಳಷ್ಟು ಜನ. ಅದಕ್ಕೆ ಅಷ್ಟು ಪ್ರಾಮುಖ್ಯತೆ. ನಾವು ಪ್ರಪಂಚದ ಯಾವುದೇ ವಸ್ತುಗಳಲ್ಲಿ ಕೂಡ ಕಾಣುವಂಥ ಒಂದು ನೆಮ್ಮದಿ, ಖುಷಿ ಈ ಮಾರ್ಗದಲ್ಲಿ ಸಿಗ್ತದೆ. ಆದರೆ ಈ ಮಾರ್ಗದಲ್ಲಿ ಪಡ್ಕೋಬೇಕಂದ್ರೆ ಅಲ್ಲಿ ನಾವು ಸಾಗಬೇಕಾಗ್ತದೆ, ನಡೀಬೇಕಾಗ್ತದೆ. ಆ ನಡೆಯುವಿಕೆಯಲ್ಲಿ ಸರಿಯಾದ ಜ್ಞಾನ ಇತ್ತಂದ್ರೆ, ಸರಿಯಾದ ಬೆಳಕು ಆ ದಾರಿಗೆ ಆಗ್ತದವ. ಇಲ್ಲಂದ್ರೆ ಇಲ್ಲ, ಸರಿಯಾದ ಮಾರ್ಗ ನಮಗಿಲ್ಲ ಅಂದ್ರೆ ನಾವು ಸರಿಯಾದ ಗುರಿ ತಲುಪಕ್ಕಾಗತ್ತಿಲ್ಲ. ಸರಿಯಾದ ಮಾರ್ಗ ಬೇಕು ಅಂದರೆ ಧರ್ಮದ ಮಾರ್ಗದಲ್ಲಿ ನಡೀಬೇಕು. ದೇವರ ಬಗ್ಗೆ ಒಂದು ಸ್ಪಷ್ಟವಾದ ಕಲ್ಪನೆ ನಮಗಿರಬೇಕಾಗ್ತದೆ. ಇಲ್ಲಾಂದ್ರೆ ಮೂಢಾಚರಣೆಗೆ ಬಿದ್ದು ಹಾಳಾಗಿ ಹೋಗ್ತೀವಿ. ಹಂಗಾದ್ರೂ ಕೂಡ ಜೀವನ ವ್ಯರ್ಥ ಆಗ್ತದೆ, ಮತ್ತಿಷ್ಟು ಜಟಿಲ ಆಗ್ತದೆ, ಮತ್ತಿಷ್ಟು ಕಷ್ಟಪಡಬೇಕು. ಹಂಗೆ ಆಗಬಾರ್ದಪ್ಪ ಅಂತಂದ್ರೆ ನಾವು ಭಗವಂತನ ಬಗ್ಗೆ ಸ್ಪಷ್ಟತೆಯನ್ನು ಪಡೆದುಕೊಳ್ಳಬೇಕಾಗ್ತದೆ. ಧನ್ಯವಾದಗಳು.